ವರ್ಷಗಳು ಉರುಳಿದವು. ಶ್ರೀಕಾಂತನಿಗೆ 5 ವರ್ಷವಾಯಿತು. ಇವನಿಗೆ ಕೃಷಿ ಕೆಲಸದ ಪರಿಚಯ ಮಾಡಿಕೊಡಬೇಕು, ಅನಂತರದಲ್ಲಿ ಹೇಗೋ ಬದುಕಿಕೊಳ್ತಾನೆ ಎಂದು ಯೋಚಿಸಿದ ಶ್ರೀಕಾಂತ್ನ ತಂದೆ ಮಗನನ್ನು ಜಮೀನಿನ ಬಳಿಗೆ ಕರೆದೊಯ್ದರು. ಆದರೆ ಸಂಪೂರ್ಣ ಕುರುಡನಾಗಿದ್ದ ಮಗನಿಂದ ಕೃಷಿ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ಗೊತ್ತಾದಾಗ ಮುಂದೇನು ಮಾಡಬೇಕೆಂದು ತೋಚದೆ ತಮ್ಮ ಊರಿನಿಂದ 5 ಕಿಲೋಮೀಟರ್ ದೂರವಿದ್ದ ಸರ್ಕಾರಿ ಶಾಲೆಗೆ ಸೇರಿಸಿಬಿಟ್ಟರು. ಇದೆಲ್ಲ 20 ವರ್ಷದ ಹಿಂದಿನ ಮಾತು. ಆಗ ಶಾಲೆಗೆ ಹೋಗಲು ಬಸ್ಗಳಿರಲಿಲ್ಲ. ಬೆಳಗ್ಗೆ ಮತ್ತು ಸಂಜೆ ನಡೆದುಕೊಂಡೇ ಹೋಗಬೇಕಿತ್ತು. ಅವತ್ತಿನ ದಿನಗಳನ್ನು ನೆನಪಿಸಿಕೊಂಡು ಶ್ರೀಕಾಂತ್ ಹೇಳುತ್ತಾರೆ, ಬಾಲ್ಯದಲ್ಲಿ ನನ್ನನ್ನು ಯಾರೋ ಜೊತೆಗೆ ಸೇರಿಸಿಕೊಳ್ಳುತ್ತಿರಲಿಲ್ಲ, ಮಾತನಾಡಿಸುತ್ತಿರಲಿಲ್ಲ. ನಡೆದು ಹೋಗುವಾಗ ಅಕಸ್ಮಾತ್ ಮುಳ್ಳಿನ ಮೇಲೆ ಹೆಜ್ಜೆ ಇಡುವ ಮೊದಲೇ ಎಚ್ಚರಿಸುತ್ತಲೂ ಇರಲಿಲ್ಲ. ಶಾಲೆಯಲ್ಲಿ ನನ್ನನ್ನು ಕಡೆಯ ಬೆಂಚ್ನಲ್ಲಿ ಕೂರಿಸುತ್ತಿದ್ದರು. ಆಟವಾಡಲು ನನಗೆ ಆಸೆ ಇತ್ತು, ಆದರೆ ನನ್ನನ್ನು ಯಾರೂ ಮಾತನಾಡಿಸುತ್ತಲೇ ಇರಲಿಲ್ಲ. ಅಂಗವೈಕಲ್ಯವೆಂಬುದು ಖಂಡಿತ ಶಾಪವಲ್ಲ. ನೀನು ಮಹತ್ಸಾಧನೆ ಮಾಡಲು ಸಾಧ್ಯ ಎಂಬ ಮಾತನ್ನು ಒಬ್ಬರು ಹೇಳಲಿಲ್ಲ. ಬದಲಾಗಿ ಇಂದಿನ ಜನ್ಮದಲ್ಲಿ ಏನೋ ಪಾಪ ಮಾಡಿದ್ದೀಯಾ, ಅದಕ್ಕೆ ಈ ಜನ್ಮದಲ್ಲಿ ಕುರುಡನಾಗಿ ಹುಟ್ಟಿದ್ದೀಯಾ, ತಪ್ಪು ಮಾಡಿದರೆ ದೇವರು ಸುಮ್ಮನೆ ಬಿಡ್ತಾನ ಎಂದೆಲ್ಲ ಹಂಗಿಸುತ್ತಿದ್ದರು. ಈ ಹವಾಮಾನಗಳ ಮಧ್ಯೆಯೂ 90% ಅಂಕಗಳೊಂದಿಗೆ ನನ್ನ 7ನೇ ತರಗತಿ ಮುಗಿಯಿತು. ಮುಂದೆ ಹೈದರಾಬಾದ್ನಲ್ಲಿ ಅಂಗವಿಕಲ ಮಕ್ಕಳ ಶಾಲೆಯಲ್ಲಿ ಶ್ರೀಕಾಂತ್ನ ಶಿಕ್ಷಣ ಮುಂದುವರಿಯಿತು. ಸಮಸ್ಯೆಗಳು ಇಲ್ಲೂ ಮುಂದುವರಿದವು. ಈ ವೇಳೆಗೆ ಮಾನಸಿಕವಾಗಿ ಸ್ವಲ್ಪ ಗಟ್ಟಿಯಾಗಿದ್ದ ಶ್ರೀಕಾಂತ್ ಟೀಕೆಯ ಮಾತುಗಳನ್ನಾಡುವವರು ನನಗೆ ಕಾಣಿಸುವುದಿಲ್ಲ, ಅವರ ಮಾತುಗಳು ನನಗೆ ಕೇಳಿಸುವುದೂ ಇಲ್ಲ ಎಂದುಕೊಂಡೇ ಶ್ರದ್ಧೆಯಿಂದ ಓದಲು ಕುಳಿತ. ಆಗಲೇ ಅಬ್ದುಲ್ ಕಲಾಂ ಅವರ ಕಣ್ಣಿಗೂ ಬಿದ್ದ. ಈತನ ಶೈಕ್ಷಣಿಕ ಸಾಧನೆ ಕಂಡ ಕಲಾಂ ವೆರಿ ಗುಡ್ ಅಂದಿದ್ದರು. ಮುಂದೆ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆ ಫಲಿತಾಂಶ ಪ್ರಕಟವಾದಾಗ ಇಡೀ ಆಂಧ್ರ ಪ್ರದೇಶ ಶ್ರೀಕಾಂತನನ್ನು ಬೆರಗು ಅಭಿಮಾನದಿಂದ ನೋಡಿತು. ಕಾರಣ, ಸಂಪೂರ್ಣ ಅಂಧತ್ವ ಹೊಂದಿದ್ದ ಈ ಹುಡುಗ 90% ಅಂಕಗಳೊಂದಿಗೆ ಪಾಸಾಗಿದ್ದ. ಈ ವೇಳೆಗೆ ಮುಂದೆ ತಾನು ಏನಾಗಬೇಕು, ಯಾವ ವಿಷಯ ಓದಬೇಕು ಎಂದು ಶ್ರೀಕಾಂತ್ಗೆ ಐಡಿಯಾ ಬಂದಿತ್ತು. ಆತ ಕಾಲೇಜಿನಲ್ಲಿ ಸೈನ್ಸ್ ಓದಲು ಆಸೆಪಟ್ಟ. ಆದರೆ ಯಾವ ಕಾಲೇಜುಗಳು ಇವನಿಗೆ ಸೀಟ್ ಕೊಡಲು ಒಪ್ಪಲಿಲ್ಲ. ಸೈನ್ಸ್ ಓದುವುದು ಅಂದರೆ ಹುಡುಗಾಟವ? ಅಲ್ಲಿ ಪ್ರಾಕ್ಟಿಕಲ್ ಇರುತ್ತೆ, ಲ್ಯಾಬ್ ಇರುತ್ತೆ, ತೀರಾ ಕಷ್ಟವಾದ ಸಬ್ಜೆಕ್ಟ್ಗಳಿರ್ತವೆ. ಅದನ್ನೆಲ್ಲ ಒಬ್ಬ ಕುರುಡ ವಿದ್ಯಾರ್ಥಿ ಫೇಸ್ ಮಾಡಲು ಸಾಧ್ಯವೇ ಇಲ್ಲ. ಆರ್ಟ್ಸ್ ವಿಭಾಗಕ್ಕೆ ಸೀಟ್ ಕೊಡುತ್ತೇವೆ, ಸೈನ್ಸ್ ವಿಭಾಗದಲ್ಲಿ ಸೀಟ್ ಕೊಡಲು ಸಾಧ್ಯವೇ ಇಲ್ಲ ಅಂದುಬಿಟ್ಟರು. ಅಲ್ಲ ಸರ್, ಓದುವವನು ನಾನು, ಆದರೆ ಇಂಥ ಕೋರ್ಸನ್ನೇ ಓದುವನೋಕೆ ನೀವ್ಯಾರು ಎಂದು ತಿರುಗಿ ಪ್ರಶ್ನಿಸಿದ ಶ್ರೀಕಾಂತ್. ಅಷ್ಟೇ ಅಲ್ಲ, ಸೈನ್ಸ್ ವಿಭಾಗದಲ್ಲಿ ತನಗೆ ಸೀಟ್ ನಿರಾಕರಿಸಿದ ಶಿಕ್ಷಣ ಇಲಾಖೆಯ ನೀತಿಯನ್ನು ಪ್ರಶ್ನಿಸಿ ಕೋರ್ಟಿಗೂ ಹೋದ. ಅಲ್ಲಿ 6 ತಿಂಗಳವರೆಗೆ ವಿಚಾರಣೆ ನಡೆಯಿತು. ಮುಂದೆ ಏನೇ ತೊಂದರೆಯಾದರೂ ಅದಕ್ಕೆ ನಾನೇ ಜವಾಬ್ದಾರಿ ಎಂದು ಮುಚ್ಚಳಕೆ ಬಳಸಿಕೊಂಡು ಸೀಟ್ ಕೊಡಬಹುದೆಂದು ನ್ಯಾಯಾಲಯ ಆದೇಶಿಸಿತು. ಈ ಸಂದರ್ಭವನ್ನು ನೆನಪಿಸಿಕೊಂಡು ಶ್ರೀಕಾಂತ್ ಹೇಳುತ್ತಾನೆ, ನ್ಯಾಯಾಲಯದ ಆದೇಶ ನನ್ನ ಪರವಾಗಿ ಬರುವ ವೇಳೆಗೆ 6 ತಿಂಗಳು ಕಳೆದು ಹೋಗಿದ್ದವು. 3/4 ಭಾಗ ಪಾಠಗಳು ಬೋಧಿಸಿಯಾಗಿತ್ತು. ಇರಲಿ, ಇಂಥ ಸವಾಲುಗಳಿಗೆ ಅಂಜಬಾರದು ಎಂದು ನನಗೆ ನಾನೇ ಸಮಾಧಾನ ಹೇಳಿಕೊಂಡೆ. 10 ಮಂದಿಯನ್ನು ಕಾಡಿ ಬೇಡಿ PUC ಪಠ್ಯದ ಆಡಿಯೋ ಕೆಸೆಟ್ಗಳನ್ನು ಸಂಗ್ರಹಿಸುವಲ್ಲಿ ಕಡೆಗೂ ಯಶಸ್ವಿಯಾದ. ಮರುದಿನಿಂದ ಕೆಸೆಟ್ಗಳನ್ನು ಕೇಳುತ್ತಲೇ ಬದುಕುವುದು ನನ್ನ ದಿನಚರಿಯಾಯಿತು. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. PUC ಕಲಿಕೆಯ 2 ವರ್ಷಗಳಲ್ಲಿ ನನಗೆ ಕೆಸೆಟ್ನ ಮಾತುಗಳಲ್ಲದೆ ಬೇರೆ ಯಾವ ಮಾತುಗಳು ಕೇಳಿಸಲಿಲ್ಲ. ಕಡೆಗೊಮ್ಮೆ 2nd PUCಯ ಫಲಿತಾಂಶವೂ ಬಂತು. ನಾನು ಕಾಲೇಜಿನ ಟಾಪರ್ ಅನಿಸಿಕೊಂಡಿದ್ದೆ. 98% ಅಂಕಗಳೊಂದಿಗೆ ಗೆಲುವಿನ ಧ್ವಜ ಹಾರಿಸಿದ್ದೆ.